ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂತಹ ಗಾದೆ ಮಾತು ತುಂಬನೇ ಸತ್ಯವಾಗಿದೆ. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ, 50 ವರ್ಷವಾದ ಮೇಲೆ ಮನುಷ್ಯನಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಉಂಟಾಗುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ. ವಯಸ್ಸು ಹೆಚ್ಚಾದಂತೆ ಅವನ ಕಾರ್ಯಕ್ಷಮತೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ 50 ವರ್ಷ ಆದಮೇಲೆ ಎಲ್ಲರಿಗೂ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ, ಮೆಟಾಬಾಲಿಸಮ್ ರೇಟ್ ಕೂಡ ಡೌನ್ ಆಗ್ತಾ ಬರುತ್ತೆ. ಇವತ್ತು ನಾನು 50 ವರ್ಷ ಆದಮೇಲೆ ಯಾವ ಆಹಾರಗಳನ್ನು ಸೇವನೆ ಮಾಡಲೇಬಾರದು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಯಾಕಂದರೆ ಒಳ್ಳೆಯ ಆಹಾರಗಳನ್ನು ಸೇವನೆ ಮಾಡೋದ್ರ ಜೊತೆಗೆ ಕೆಟ್ಟ ಆಹಾರಗಳಿಂದ ನಾವು ದೂರ ಇರೋದು ತುಂಬಾನೇ ಒಳ್ಳೆಯದು. ಹಾಗಾದ್ರೆ ಬನ್ನಿ, ಆ 5 ಪದಾರ್ಥಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಇವಾಗ ನಾವು ಬಿಡಬೇಕಾದಂತ ಮೊದಲ ಪದಾರ್ಥ ಅಂದ್ರೆ ಶುಗರ್ ಅಥವಾ ಸಕ್ಕರೆ. 50 ವರ್ಷ ಕ್ರಾಸ್ ಆದವರು ಇಲ್ಲ 50 ವರ್ಷದ ಆಸುಪಾಸಿನಲ್ಲಿರುವವರು ಶುಗರ್ ಸೇವನೆ ಮಾಡುವುದನ್ನ ಸಂಪೂರ್ಣವಾಗಿ ಬಿಡುವುದು ತುಂಬಾನೇ ಒಳ್ಳೆಯದು. ಕಾರಣ, ಹೆಂಗಾಗಿದ್ದಾಗ ನಮ್ಮ ಬಾಡಿ ತುಂಬಾನೇ ಆಕ್ಟಿವ್ ಆಗಿರುತ್ತೆ, ಜೊತೆಗೆ ಮೆಟಾಬಾಲಿಸಮ್ ಕೂಡ ತುಂಬಾ ಹೈ ಅಲ್ಲಿರುತ್ತೆ. ಯಾವುದೇ ಡಿಫ್ರೆನ್ಸ್ ಕೂಡ ನಮಗೆ ಗೊತ್ತಾಗಲ್ಲ. ಆದ್ರೆ ಯಾವಾಗ ನಾವು 50 ಇಯರ್ ಕ್ರಾಸ್ ಮಾಡ್ತೀವೋ ಅವಾಗ ನಮ್ಮ ಮೆಟಾಬಾಲಿಸಮ್ ರೇಟ್ ಕೂಡ ಡೌನ್ ಆಗ್ತಾ ಬರುತ್ತೆ, ಜೊತೆಗೆ ನಮ್ಮ ಬಾಡಿ ಕೂಡ ವೀಕ್ನೆಸ್ ಆಗ್ತಾ ಬರುತ್ತೆ. ಆದ್ರೂ ನಾವು ಇದನ್ನೆಲ್ಲ ಗಮನಿಸದೆ ಶುಗರ್ ಅನ್ನ ಇಂಟೇಕ್ ಮಾಡಿದ್ರೆ, ಸೇವಿಸ್ತಾ ಬಂದ್ರೆ ವೆಯ್ಟ್ ಜಾಸ್ತಿ ಆಗೋದ್ರ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತೆ ಟೈಪ್ 2 ಡಯಾಬಿಟಿಸ್ ರಿಸ್ಕ್ ಕೂಡ ಜಾಸ್ತಿ ಆಗ್ಬೋದು. ಸೈಂಟಿಫಿಕ್ ಸ್ಟಡೀಸ್ ಏನ್ ಹೇಳುತ್ತೆ ಅಂದ್ರೆ, ಹೈ ಶುಗರ್ ಇಂಟೇಕ್ ಮಾಡುವುದರಿಂದ ನಮ್ಮ ಬಾಡಿಯಲ್ಲಿ ಕ್ರೋನಿಕ್ ಇನ್ಫ್ಲಮೇಷನ್ ಆಗುತ್ತೆ. ಇದರಿಂದ ಹಾರ್ಟ್ ಡಿಸೀಸ್ ಜೊತೆಗೆ ಏಜ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಅನ್ನ ಟ್ರಿಗರ್ ಮಾಡುತ್ತೆ. ಹಾಗಾಗಿ ಸಕ್ಕರೆಯನ್ನು ಸೇವನೆ ಮಾಡೋದು, ಸಕ್ಕರೆಯಿಂದ ತಯಾರಿಸಿದಂಥ ಪದಾರ್ಥಗಳ ಸೇವನೆ ಮಾಡೋದನ್ನ ಸಂಪೂರ್ಣವಾಗಿ ನಿಮ್ಮ ಡಯಟ್ ಇಂದ ತೆಗೆದುಹಾಕಿ ಸಾಧ್ಯವಾದಷ್ಟು ಶುಗರನ್ನು ನಿಮ್ಮಿಂದ ಅವಾಯ್ಡ್ ಮಾಡಿ. ಇದು ಇನ್ನೊಂದು ಪದಾರ್ಥ ಅಂದರೆ, ನಾವು 50 ವರ್ಷ ಆದಮೇಲೆ ಸೇವನೆ ಮಾಡೋದನ್ನು ಕಡಿಮೆ ಮಾಡಲೇಬೇಕು. ಅದೇ ಯಾವುದು ಅಂದರೆ ರೆಡ್ ಮೀಟ್ ಅಥವಾ ಪ್ರೋಸೆಸ್ ಮೀಟ್. ಕಾರಣ ಇಷ್ಟೇ, ರೆಡ್ ಮೀಟಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಈ ಸ್ಯಾಚುರೇಟೆಡ್ ಫ್ಯಾಟ್ ಸ್ವಲ್ಪ ದಪ್ಪ ಅಥವಾ ದಟ್ಟವಾಗಿರುತ್ತೆ. ಇದನ್ನು ಸೇವನೆ ಮಾಡ್ತಾ ಬಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. 50 ವರ್ಷದಲ್ಲಿ ನಮ್ಮ ಬಾಡಿ ಹಲವಾರು ರೀತಿಯ ಚೇಂಜಸ್ ಅನ್ನ ಕಂಡಿರುತ್ತೆ. ಅದರಲ್ಲೂ ಈ ರೆಡ್ ಮೀಟ್ ಅಲ್ಲಿರುವಂತಹ ಹೈ ಸೋಡಿಯಂ ಕಂಟೆಂಟ್ ಮತ್ತೆ ಹೈ ಸ್ಯಾಚುರೇಟೆಡ್ ಫ್ಯಾಟ್ ಇದೆಯಲ್ಲ, ಅದು ದೇಹದಲ್ಲಿ ಬ್ಲಡ್ ಪ್ರೆಷರ್ ಅನ್ನ ಹೆಚ್ಚಿಗೆ ಮಾಡುತ್ತೆ. ಅದ್ರ ಜೊತೆಗೆ ಹಾರ್ಟ್ ಬ್ಲಾಕೇಜ್ ಆಗುವಂತೆ ಮಾಡುತ್ತೆ. ಯಾರು ರೆಡ್ ಮೀಟ್ ಅನ್ನ ತುಂಬಾ ಸೇವನೆ ಮಾಡ್ತಾರೋ ಅಂತವರಲ್ಲಿ ಕರುಳಿನ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇರುತ್ತೆ. ರೆಡ್ ಮೀಟ್ ಅನ್ನ ತಿನ್ನೋದನ್ನ ನಾವು ಆದಷ್ಟು ಕಡಿಮೆ ಮಾಡೋದು ತುಂಬಾನೇ ಒಳ್ಳೆಯದು. ಫ್ರೆಂಡ್ಸ್, ನೋವನ್ನೆಲ್ಲ ಕಡಿಮೆ ಮಾಡುವಂತಹ ಅಗೇರೋ ಅವರ ಟೆನ್ಸ್ ಮಸಾಜರ್. ತುಂಬ ಜನಕ್ಕೆ ಎಷ್ಟೊಂದು ನೋವು ಆಗ್ತಾ ಇರುತ್ತೆ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಈ ಟೆನ್ಸ್ ಮಸಾಜರ್ ಯೂಸ್ ಮಾಡೋದ್ರಿಂದ ಎಷ್ಟೇ ರೀತಿಯ ಯಾವುದೇ ರೀತಿಯ ನೋವಿದ್ರೂ ಕಡಿಮೆ ಆಗುತ್ತೆ. ಇದೊಂದು ಪೇಯ್ನ್ ರಿಲೀಫ್ ಡಿವೈಸ್ ಆಗಿದೆ. ಇದು ಪೇಯ್ನ್ ರಿಲೀಫನ್ನು ಮಾಡೋದೊಂದೇ ಅಲ್ಲ, ಇದು ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಯಾವುದೇ ರೀತಿಯ ನೀ ಪೇನ್ ಇದ್ದರೆ, ಜಾಯಿಂಟ್ ಪೇನ್ಸ್ ಇದ್ದರೆ, ಒಂದು ವೇಳೆ ಬ್ಯಾಕ್ ಪೇನ್ ಇದ್ದರೆ, ನೆಕ್ ಪೇನ್, ಶೋಲ್ಡರ್ ಪೇನ್, ಸಿಯಾಟಿಕಾದಂತಹ ಯಾವುದೇ ಪೇನ್ ಇದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ನೀವು ಇದನ್ನು ಯೂಸ್ ಮಾಡೋಕ್ಕಿಂತ ಮೊದಲು ಒಂದ್ಸಲ ನಿಮ್ಮ ಡಾಕ್ಟರ್ ಅಥವಾ ಫಿಸಿಯೋಥೆರಪಿಸ್ಟನ್ನು ಕನ್ಸಲ್ಟ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಕೆಲವೊಂದು ಸಂದರ್ಭದಲ್ಲಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಪ್ರೆಗ್ನೆಂಟ್ ಇರೋರು, ಹಾರ್ಟ್ ಪ್ರಾಬ್ಲಮ್ ಇರೋರು, ಹೈ BP ಇರೋರು, ಹೈ ಫೀವರ್ ಇರೋರು ಮತ್ತು ಕ್ಯಾನ್ಸರ್ನಂಥ ಸಮಸ್ಯೆ ಇರೋರು ಇದನ್ನು ಯೂಸ್ ಮಾಡೋದು ಬೇಡ. ಇವಾಗ ಈ ಅಗೇರೋ ಮಲ್ಟಿಫಂಕ್ಷನಲ್ ಟೆನ್ಸ್ ಮಸಾಜರ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತುಂಬಾ ಕಾಂಪ್ಯಾಕ್ಟ್ ಆಗಿದೆ, ಜೊತೆಗೆ ಲೈಟ್ ವೇಟ್ ಕೂಡ ಆಗಿದೆ. ಹಾಗಾಗಿ ಇದನ್ನು ನಾವು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. ಇದರಲ್ಲಿ 10 ಪ್ಯಾಡ್ಗಳಿವೆ. ಎಲ್ಲಿ ಪೇನ್ ಇದೆಯೋ ಆ ಜಾಗದ ಅಳತೆಗೆ ತಕ್ಕಂತೆ ನೀವು ಈ ಪ್ಯಾಡ್ಗಳನ್ನು ಉಪಯೋಗಿಸಬಹುದು. ಇದರ ಜೊತೆ ಒಂದು ಚಾರ್ಜಿಂಗ್ ಕೇಬಲನ್ನು ಕೊಟ್ಟಿದ್ದಾರೆ, ಅದರ ಜೊತೆಗೆ 3 ವೈರ್ಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಇವುಗಳನ್ನು ಇಟ್ಕೊಳ್ಲಿಕ್ಕಂತಲೇ ಒಂದು ಪೌಚನ್ನು ಕೊಟ್ಟಿದ್ದಾರೆ. ಈ ಡಿವೈಸ್ ಸ್ಕ್ರೀನ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇದರ ಮೇಲ್ಭಾಗದಲ್ಲಿ ಪವರ್ ಬಟನ್ ಇದೆ, ಜೊತೆಗೆ ಪಕ್ಕದಲ್ಲಿಯೇ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ನೋಡಿ. ಇದರ ಕೆಳಗೆ ನೋಡಿ A ಮತ್ತು B ಚಾನಲ್ ಇದೆ. ಇದರಿಂದ ನಾವು ಒಂದೇ ಟೈಮ್ನಲ್ಲಿ 2 ಬೇರೆ ಬೇರೆ ಜಾಗಗಳಿಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು. ಇದನ್ನು ಯೂಸ್ ಮಾಡೋದು ತುಂಬಾ ಸುಲಭ. ಮೊದಲು ನಿಮಗೆ ಬೇಕಾದ ಪ್ಯಾಡನ್ನು ತೆಗೆದುಕೊಂಡು ಅದಕ್ಕೆ ಈ ವೈರನ್ನು ಅಟ್ಯಾಚ್ ಮಾಡಿ, ಒಂದು ವೈರಿಗೆ 2 ಪ್ಯಾಡ್ಗಳನ್ನು ಅಟ್ಯಾಚ್ ಮಾಡಿ, ನೆಕ್ಸ್ಟ್ ಇದನ್ನು ನಾವು ಡಿವೈಸ್ನ ಚಾನಲ್ಗೆ ಸೇರಿಸಬೇಕು. ಒಂದೇ ಬಾರಿಗೆ ನಾವು 2 ಚಾನಲ್ಗಳನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಆಮೇಲೆ ಆನ್ ಮಾಡಿ ಡಿಸ್ಪ್ಲೇನಲ್ಲಿ ಮೋಡ್ಗಳು ಕಾಣಿಸ್ತವೆ. ನೀವಿಲ್ಲಿ ಟೈಮನ್ನು ಕೂಡ ಸೆಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ.
ನೆಕ್ಸ್ಟ್ ನೀವು ಈ 6 ಮೋಡ್ಗಳಲ್ಲಿ ಒಂದನ್ನು ಸೆಲೆಕ್ಷನ್ ಮಾಡ್ಕೊಳ್ಬೋದು. ನೋಡಿ, ನೀವು ಇದರ ಇಂಟೆನ್ಸಿಟಿ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇವಾಗ ಈ ಪ್ಯಾಡ್ಗಳನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನೋಡಿ, ಈ ಪ್ಯಾಡಲ್ಲಿ ಒಂದು ರ್ಯಾಪರ್ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಒಂದೆರಡು ನೀರಿನ ಹನಿಗಳನ್ನು ಅಪ್ಲೈ ಮಾಡಿ. ನೋಡಿ, ಈ ರೀತಿ ಈ ಪ್ಯಾಡನ್ನು ನೀವು ನಿಮಗೆ ಎಲ್ಲಿ ನೋವಿದೆಯೋ ಆ ಭಾಗಕ್ಕೆ ಈ ಥರ ಅಂಟಿಸ್ಬೇಕು. ನೋಡಿ, ನೆಕ್ಸ್ಟು ನೀವು ಡಿವೈಸನ್ನು ಆನ್ ಮಾಡಿ. ಈ ಡಿವೈಸ್ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟೈಮ್ ಮುಗಿದ ಮೇಲೆ ಅದು ಸ್ಟಾಪ್ ಆಗುತ್ತೆ. ನೀವು ಈ ಪ್ಯಾಡನ್ನು ತೆಗೆದ ಮೇಲೆ ಮತ್ತೆ ಇದರ ಶೀಟನ್ನು ನೋಡಿ ಈ ರೀತಿ ಮತ್ತೆ ಅಂಟಿಸಿಡಿ. ಇದ್ರ ಜೊತೆಗೆ ಒಂದು ಮ್ಯಾನ್ಯುಯಲ್ನ ಕೊಟ್ಟಿರ್ತಾರೆ, ಇದನ್ನು ರೆಫರ್ ಮಾಡಿಕೊಂಡು ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ನೀವು ನೋಡ್ಕೊಳ್ಬೋದು. ನಿಮಗೆ ಈ ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಇನ್ನು ಮೂರನೇ ಪದಾರ್ಥ ಯಾವುದು ಅಂದರೆ ಮೈದಾವಂತೂ ಆರೋಗ್ಯವಂತರು ತಿಂದರೂ ಕೂಡ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಅಂತಹ ಪದಾರ್ಥ. ಅದರಲ್ಲೂ 50 ವರ್ಷ ಮೇಲ್ಪಟ್ಟವರು ಮೈದಾ ಹಿಟ್ಟಿನಿಂದ ಮಾಡಿದಂಥ ಪದಾರ್ಥಗಳನ್ನು ಖಂಡಿತವಾಗೂ ತಿನ್ನೋದನ್ನು ಕಡಿಮೆ ಮಾಡಲೇಬೇಕು. ನಿರಂತರವಾಗಿ ಮೈದಾ ಸೇವನೆ ಮಾಡ್ತಾ ಬಂದರೆ ನಮ್ಮ ಬಾಡಿ ತುಂಬಾನೇ ನಷ್ಟಕ್ಕೆ ಒಳಗಾಗತ್ತೆ. ಬಾಡಿಯಲ್ಲಿ ಬ್ಲಡ್ ಶುಗರ್ ಸರಿಯಾಗಿ ಮೇಂಟೈನ್ ಆಗ್ತಾ ಇರೋದಿಲ್ಲ. ಇದರಿಂದ ಟೈಪ್ 2 ಡಯಾಬಿಟಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ನಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಶುಗರನ್ನು ಮ್ಯಾನೇಜ್ ಮಾಡುವಂಥ ಒಂದು ಎಬಿಲಿಟಿ ಇರುತ್ತೆ, ಅದು ಕಡಿಮೆ ಆಗುತ್ತೆ. ಅದಲ್ಲದೆ ಈ ಮೈದಾವನ್ನು ತಿಂತಾ ಬಂದರೆ ಕರುಳಿಗೆ ಸಂಬಂಧಪಟ್ಟ ಸಮಸ್ಯೆ ಉಂಟಾಗ್ಬೋದು, ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ. ಕೆಲವರಿಗೆ ಮೈದಾ ಜಾಸ್ತಿ ತಿಂತಾ ಬಂದರೆ ಹೊಟ್ಟೆ ಹಸು ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೈದಾದಂತಹ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ನಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಕೂಡ ಹೈಯಲ್ಲಿರುತ್ತೆ. ಇದು ನಮ್ಮ ಬಾಡಿಗೆ ತುಂಬಾ ಹಾನಿ ಉಂಟು ಮಾಡುತ್ತೆ. ಹಾಗಾಗಿ ಇರುವಂಥ ಗೋಲ್ಡನ್ ವರ್ಷವನ್ನು, ಬಂಗಾರದ ವರ್ಷವನ್ನು ನಾವು ಆರಾಮಾಗಿ ಈ ಮೈದಾವನ್ನು ತಿನ್ನೋದನ್ನು ಬಿಟ್ಟು ಆರೋಗ್ಯವನ್ನು ನಾವು ಯಾಕೆ ಗಟ್ಟಿಯಾಗಿ ಇಟ್ಕೊಳ್ಬಾರ್ದು ಅಂತ. ಇನ್ನು 4ನೇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಉಪ್ಪನ್ನು ನಾವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಈ ಉಪ್ಪಿನಲ್ಲಿ 2 ಪದಾರ್ಥ ಸೇರಿರುತ್ತೆ, ಒಂದು ಸೋಡಿಯಂ ಮತ್ತು ಕ್ಲೋರೈಡ್. ಈ ಸೋಡಿಯಂ ಅನ್ನು ನಾವು 50 ವರ್ಷ ಮೇಲ್ಪಟ್ಟ ಮೇಲೆ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು. ಹೈ ಸೋಡಿಯಂ ಇಂಟೇಕ್ ಮಾಡೋದ್ರಿಂದ ಸೀದಾ ಕನೆಕ್ಷನ್ ಇರೋದು ಹೈ ಬ್ಲಡ್ ಪ್ರೆಷರ್ಗೆ ಇದು ಕಾರಣ ಆಗುತ್ತೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 1 ಟೀ ಸ್ಪೂನ್ಗಿಂತ ಕಡಿಮೆ ಪ್ರಮಾಣದ ಉಪ್ಪನ್ನು ಸೇವನೆ ಮಾಡಿ. ಆಲ್ರೆಡಿ ನಿಮಗೆ BP ಇದ್ದು ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಹೈ BP ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳಿದ್ರೆ ಅವರು ದಿನಕ್ಕೆ ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಉಪ್ಪು ಸೇವನೆ ಮಾಡೋದು ತುಂಬಾನೇ ಒಳ್ಳೆಯದು. ಲಾಸ್ಟಲ್ಲಿ ನೀವು ಕರಿದಂಥ ಪದಾರ್ಥಗಳ ಸೇವನೆ, ಡೀಪ್ ಫ್ರೈಡ್ ಫುಡ್ಡನ್ನು ಸೇವನೆ ಮಾಡೋದನ್ನು ಕಂಪ್ಲೀಟ್ ಆಗಿ ಕಡಿಮೆ ಮಾಡಬೇಕು. ಅದರಲ್ಲೂ ಕರಿದ ಪದಾರ್ಥಗಳು ಅಂದರೆ ಮಾರ್ಕೆಟಲ್ಲಿ ಸಿಗುವಂಥ ಪದಾರ್ಥಗಳು, ಅವರು ಒಂದೇ ಆಯಿಲಲ್ಲಿ ಎಷ್ಟೊಂದು ಸಲ ಪದೇ ಪದೇ ಅದರಲ್ಲೇ ಕರಿತಾ ಇರ್ತಾರೆ, ಆಯಿಲನ್ನು ಚೇಂಜೇ ಮಾಡೋದಿಲ್ಲ. ಇಂತಹ ಕರಿದಂಥ ಅನ್ಹೆಲ್ದಿ ಫುಡ್ನಲ್ಲಿ ತುಂಬಾನೇ ಕೆಟ್ಟದಾದಂಥ ಫ್ಯಾಟ್ ಇರುತ್ತೆ. ಇದನ್ನು ಟ್ರಾನ್ಸ್ ಫ್ಯಾಟ್ ಅಂತಾರೆ. ಇದಂತೂ ತುಂಬಾನೇ ನಮ್ಮ ಆರೋಗ್ಯದ ಮೇಲೆ ನಷ್ಟವನ್ನು ಉಂಟು ಮಾಡುತ್ತೆ. ನಾವು ಇದನ್ನೇ ಸೇವನೆ ಮಾಡ್ತಾ ಬಂದರೆ ನಾವು ನಮ್ಮ ದೇಹದಲ್ಲಿ ಕೆಮಿಕಲ್ ಇಂಟೇಕನ್ನು ಜಾಸ್ತಿ ಮಾಡಿದಂತಾಗತ್ತೆ. ಹಾಗಾಗಿ ಹಲವಾರು ಕಾಯಿಲೆಗಳಿಗೆ ಇದು ದಾರಿಯಾಗತ್ತೆ. ಇದರಿಂದ ಕ್ಯಾನ್ಸರ್ ಆಗುವಂಥ ಸಾಧ್ಯತೆಯೂ ಇರುತ್ತೆ. ಮತ್ತು ನಮ್ಮ ಬಾಡಿಯಲ್ಲಿ LDL ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲನ್ನು ಇದು ಹೆಚ್ಚಿಗೆ ಮಾಡುತ್ತೆ. HDL ಅಂದರೆ ಒಳ್ಳೆ ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡುತ್ತೆ. ಇದರಿಂದ ಕೊಲೆಸ್ಟ್ರಾಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಹಾರ್ಟ್ ಡಿಸೀಸ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹೃದಯಕ್ಕೆ ಸಂಬಂಧಪಟ್ಟ ರಕ್ತನಾಳಗಳು, ಆರ್ಟ್ರೀಸ್ ತುಂಬ ಚೆನ್ನಾಗಿ ಕ್ಲೀನ್ ಆಗಿರಬೇಕು, ತುಂಬ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ನೀವು ಇಷ್ಟಪಟ್ಟರೆ ಕರಿದಂಥ ಪದಾರ್ಥಗಳ ಸೇವನೆ ಮಾಡೋದನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈ 5 ಪದಾರ್ಥಗಳು ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಕೆಟ್ಟದ್ದು ಅಂತ ಹೇಳಿ. 50 ವರ್ಷದ ನಂತರದ ಬಂಗಾರದ ಸಮಯ ಅಂತ ಹೇಳ್ಬೋದು. ಇದನ್ನು ನಾವು ಆರಾಮದಾಯಕವಾಗಿ ಆರೋಗ್ಯಪೂರ್ಣವಾಗಿ ಕಳಿಬೇಕು ಅಂದರೆ ಈ ಎಲ್ಲ ಪದಾರ್ಥಗಳಿಂದ ನಾವು ದೂರ ಇರಲೇಬೇಕು.